ನಮಸ್ತೆ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ. ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತದಲ್ಲೇ ಇದೆ ಆ ಒಂದು ನಿಗೂಢ ನಗರ. ಗೂಗಲ್ ಮ್ಯಾಪ್ಗೂ ಸಿಗೋದಿಲ್ಲ ಆ ಒಂದು ಪ್ರದೇಶ. ಕೇವಲ ಪುಣ್ಯವಂತರಿಗೆ ಮಾತ್ರ ಇದು ಕಾಣಸಿಗತ್ತಂತೆ. ಅದು ಸಾಕ್ಷಾತ್ ದೇವಭೂಮಿ. ಆ ಅದ್ಭುತ ತಾಣಕ್ಕೆ ಭೇಟಿ ಕೊಟ್ರೆ ನೀವು ಚಿರಂಜೀವಿಯಾಗ್ತೀರಾ. ಆ ಒಂದು ಕಾರಣದಿಂದಲೇ ಇಡೀ ಪ್ರಪಂಚ ಭಾರತದತ್ತ ತಿರುಗಿ ನೋಡುವಂತೆ ಮಾಡ್ತಾಗಿದೆ. ಹಾಗಾದರೆ ಯಾವುದು ಆ ಸಂಜೀವಿನಿ ನಗರ ಅನ್ನೋದನ್ನ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ನೀವೇನಾದರೂ ಹಿಂದೂ ಧರ್ಮವನ್ನ ಪಾಲನೆ ಮಾಡ್ತಾ ಇದ್ರೆ ಜೈ ಹಿಂದೂ ಅಂತ ಕಮೆಂಟ್ ಮಾಡಿ. ಜೊತೆಗೆ ಇತ್ತೀಚೆಗೆ ಪಾಪಕರ್ಮಗಳು ಜಾಸ್ತಿ ಆಗ್ತಿದಾವಲ್ಲ, ಅದರ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಇಂತಹ ವಿಸ್ಮಯಕಾರಿ ವಿಡಿಯೋಗಳು ಮತ್ತು ಸುದ್ದಿಗಳು ಮತ್ತೆಲ್ಲೂ ಸಿಗೋದಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮಾತ್ರ ಸಿಗುತ್ತೆ. ಸೊ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಗಂಟೆಯನ್ನ ಒತ್ತಿ ದೇವರ ಆಶೀರ್ವಾದ ಪಡೆಯಿರಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಕಲಿಯುಗದಲ್ಲಿ ಈಗ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಈಗಾಗಲೇ ಕ್ರೋಧಿ ನಾಮ ಸಂವತ್ಸರ ನಡೀತಾ ಇರೋದ್ರಿಂದ ಭೂಮಿಯ ಪ್ರತಿ ಮೂಲೆ ಮೂಲೆಯಲ್ಲೂ ಅನಾಚಾರ ಅತ್ಯಾಚಾರ ತಾಂಡವವಾಡ್ತಾ ಇದೆ. ಭ್ರಷ್ಟಾಚಾರ ಕುಣಿದು ಕುಪ್ಪಳಿಸ್ತಾಗಿದೆ. ಆದರೆ ಇದೆಲ್ಲದಕ್ಕಿಂತ ಹೊರತಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾಗಿದೆ. ಅಂದು ಮಹಾಭಾರತವೂ ಕೂಡ ನಡೆದಿದ್ದು ಇದೇ ಹೆಣ್ಣಿನಿಂದ. ದ್ರೌಪದಿಯ ವಸ್ತ್ರಾಪಹರಣ ಮಾಡಿದ್ದೇ ತಡ ಪಾಂಡವರು ಮತ್ತು ಕೌರವರ ನಡುವೆ ದೊಡ್ಡ ಯುದ್ಧಕ್ಕೆ ಸಾಕ್ಷಿಯಾಗಿ ತನ್ನ ಮಡದಿಯ ಸೀರೆ ಎಳೆದ ಅಂತ ಅರ್ಜುನ ದೊಡ್ಡ ಯುದ್ಧವನ್ನೇ ಮಾಡ್ತಾನೆ. ಆ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮ ವಾಸುದೇವನು ಕೂಡ ಭಾಗಿಯಾಗ್ತಾನೆ. ಆದರೆ ಕಲಿಯುಗದಲ್ಲಿ ಏನಾಗ್ತಾ ಇದೆ? ಕಲಿಯುಗದಲ್ಲಿ ಪ್ರತಿದಿನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಬಲಾತ್ಕಾರವಾಗ್ತಾಗಿದೆ. ಆದ್ರೆ ನಾವು ದೊಡ್ಡವರು ಅಂತ ಅಂದ್ಕೊಂಡವರು ಸುಮ್ಮನೆ ಕೂತ್ಕೊಂಡಿದ್ದಾರೆ. ನಮ್ಮ ಪೌರುಷ ಎಲ್ಲಿಗೆ ಬಂದು ನಿಂತಿದೆ ಅಂತಂದ್ರೆ, ಅಂದು ಹೆಣ್ಣಿಗಾಗಿ ಹೆಣ್ಣಿನ ಮಾನ ಮರ್ಯಾದೆಗಾಗಿ ಯುದ್ಧ ನಡೆದಿದ್ರೆ ಇಂದು ಹೆಣ್ಣಿಗಾಗಿ ಕೊಲೆ ಸುಲಿಗೆ ನಡೀತಾಗಿದೆ. ಅತ್ಯಾಚಾರ ಬಲಾತ್ಕಾರವಾದ್ರೆ ಶಸ್ತ್ರಾಸ್ತ್ರವನ್ನ ಹಿಡಿದು ಯುದ್ಧ ಮಾಡ್ತಾ ಇದ್ದಂತಹ ಸಮಯ ಅದು. ಆದ್ರೆ ಈಗ ಮೇಣದ ಬತ್ತಿ ಹಿಡಿದು ಶಾಂತಿ ಸ್ಥಾಪನೆಗೆ ಹೋಗ್ತಾ ಇದ್ದಾರೆ. ಇದೇ ಅಲ್ವಾ ಕಲಿಯುಗ ಅನ್ನೋದು? ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇದೇ ಕಲಿಯುಗದಲ್ಲಿ ಒಂದು ಪುಣ್ಯದ ಸ್ಥಳವಿದೆಯಂತೆ. ಆ ಪುಣ್ಯ ಸ್ಥಳದಲ್ಲಿ ಸಂಜೀವಿನಿಯ ಗಿಡ ಇದೆಯಂತೆ. ಸಂಜೀವಿನಿ ಆಗೋದಕ್ಕೆ ಇಡೀ ಪ್ರಪಂಚ ಹುಡುಕಾಟ ನಡೆಸ್ತಾ ಇದ್ರೆ ಭಾರತದಲ್ಲೇ ಇದೆ ಸಾವೇ ಬಾರದಂತಹ ಒಂದು ಊರು. ಆ ಊರಿನ ಬಗ್ಗೆ ಇಲ್ಲಿ ಹೇಳ್ತೀವಿ ಕೇಳಿ. ಸಂಜೀವಿನಿಯ ಉಲ್ಲೇಖ ಪುರಾಣಗಳಲ್ಲಿ ಆಗಿದೆ. ಆದರೆ ಇದೀಗ ಇಡೀ ಜಗತ್ತೇ ಸಂಜೀವಿನಿ ಬಗ್ಗೆ ನಿದ್ದೆಗೆಡಿಸ್ಕೊಂಡಿದೆ. ಮತ್ತೆ ಈ ಸಂಜೀವಿನಿ ಉಲ್ಲೇಖ ಯಾಕೆ ಅಂತಂದ್ರೆ, ಜಗತ್ತಿನ ಬಹುತೇಕ ರಾಷ್ಟ್ರಗಳು ಶಕ್ತಿ ಮೀರಿ ಆ ಒಂದು ನಗರದ ಹುಡುಕಾಟವನ್ನ ನಡೆಸ್ತಾ ಇದ್ದಾವೆ. ಭಾರತದಲ್ಲಿ ಒಂದು ವಿಶೇಷ ನಗರ ಇದೆ. ಅದು ದೇವಲೋಕದಂತೆ ಇದೆ. ಪುಣ್ಯವಂತರಿಗೆ ಮಾತ್ರ ಅಲ್ಲಿ ಜಾಗ ಅಂತ ಹೇಳಲಾಗಿದೆ. ಅಲ್ಲಿ ಸಾಕ್ಷಾತ್ ದೇವತೆಗಳೇ ನೆಲೆಸಿದ್ದಾರಂತೆ. ಅಲ್ಲಿ ಚಿರಂಜೀವಿಯಾಗಲು ಸಂಜೀವಿನಿ ದೊರೆಯತ್ತಂತೆ. ಈ ಕಾರಣದಿಂದಾಗಿಯೇ ಇಡೀ ಜಗತ್ತು ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದೆ ಆ ಒಂದು ನಿಗೂಢ ನಗರ. ಸಾವನ್ನೇ ತಡೆಯುವ ಸಂಜೀವಿನಿ ಭಾರತದಲ್ಲೇ ಇದೆಯಂತ ತಿಳಿದ ತಕ್ಷಣ ಇಡೀ ಜಗತ್ತು ಆ ಜಾಗವನ್ನ ಪತ್ತೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಭಾರತದ ಸೌಂದರ್ಯ ತಾಣ, ತಮಸ್ವಿನಿಗಳ ಪುಣ್ಯ ಭೂಮಿ ಅಷ್ಟೇ ಯಾಕೆ, ಸಾಕ್ಷಾತ್ ಶಿವನೇ ಕೈಲಾಸದಲ್ಲಿ ನೆಲೆಸಿದ್ದಾನೆ ಎಂಬುದು ಜನರ ನಂಬಿಕೆ ಕೂಡ ಆಗಿದೆ. ಅಂತಹ ಭೂಮಿಯ ಸ್ವರ್ಗದಲ್ಲಿ ಇದೀಗ ಯಾರಿಗೂ ಕಾಣದಂತಹ ಅಪರೂಪದ ನಗರವೊಂದು ಇದೆ ಅನ್ನೋದು ಗೊತ್ತಾಗಿದೆ. ಅದೇ ಸಂಜೀವಿನಿ ಶಂಬಲ. ಶಂಬಲ ಅಂದಾಕ್ಷಣ ನೆನಪಾಗೋದೇ ರಾಮಾಯಣ. ಹೌದು, ರಾಮ ಲಕ್ಷ್ಮಣ ಸಹೋದರರಲ್ಲಿ ಲಕ್ಷ್ಮಣನ ಪ್ರಾಣ ಉಳಿಸೋದಕ್ಕೆ ಗಿಡಮೂಲಿಕೆಗಳಿಗೋಸ್ಕರ ಹನುಮಂತ ಸಂಪೂರ್ಣ ಗಿರಿಯನ್ನೇ ಹೊತ್ತು ತಂದು ಸಹಕರಿಸಿದ್ದ ಆ ಬೆಟ್ಟವೇ ಸಂಜೀವಿನಿ ಬೆಟ್ಟ. ಇದೀಗ ಮತ್ತೆ ಸಂಜೀವಿನಿಯ ಚರ್ಚೆ ತುಂಬಾ ನಡೀತಾ ಇದೆ. ಸಂಜೀವಿನಿಯ ನಗರವೇ ಈ ಶಂಬಲ. ಈ ಶಂಬಲ ನಗರದ ಹೆಬ್ಬಾಗಿಲು ಪ್ರವೇಶ ಮಾಡ್ಬೇಕಂತಂದ್ರೂ ಪುಣ್ಯ ಮಾಡಿರ್ಬೇಕಂತೆ, ದೇವರ ಇಚ್ಛೆ ಆಗಿರ್ಬೇಕಂತೆ. ಹಾಗೆಯೇ ಸತ್ಯವನ್ನ ಹೇಳೋರಿಗೆ ಮಾತ್ರ ಇಲ್ಲಿ ಜಾಗ. ಎಂದಿಗೂ ಪಾಪವನ್ನೇ ಮಾಡಿರದಂತಹ ಜನರಿಗೆ ಮಾತ್ರ ಈ ಒಂದು ನಿಗೂಢ ದೇವತೆಗಳ ನಗರ ಕಾಣಿಸುತ್ತಂತೆ. ಹಾಗಾಗಿಯೇ ಅವುಗಳಲ್ಲಿ ಇಂದಿಗೂ ಕೆಲವೊಂದಿಷ್ಟು ನಂಬೋದಕ್ಕೆ ಸಾಧ್ಯವಾಗದಂತಹ ಕಥೆಗಳು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಭಗವಾನ್ ಶ್ರೀಕೃಷ್ಣನು ತನ್ನ ಕೊನೆಗಾಲದಲ್ಲಿ ಒಂದು ಮಾತನ್ನ ಹೇಳಿದ್ದ. ಯಾವಾಗ ಜಗತ್ತಿನಲ್ಲಿ ಅಧರ್ಮ ಹೆಚ್ಚಾಗತ್ತೋ ಆ ಸಮಯದಲ್ಲಿ ನಾನು ಇನ್ನೊಂದು ಅವತಾರ ಎತ್ತುವುದಾಗಿ ಹೇಳಿದ್ದ. ಹಾಗೆಯೇ ವಿಷ್ಣು ಪುರಾಣದಲ್ಲಿ ಕಲಿಯುಗದ ಅಂತ್ಯಕ್ಕೆ ವಿಷ್ಣು ಎತ್ತುವ ಅವತಾರವೇ ಕಲ್ಕಿ ಅವತಾರ ಎನ್ನುತ್ತಾ ಶಾಂಬಲ ಸ್ಥಳದಿಂದಲೇ ಬರ್ತಾನೆ ಅಂತ ಉಲ್ಲೇಖ ಮಾಡಿದ್ರು. ಈ ಅವತಾರಗಳ ಬಗ್ಗೆ ಪುರಾಣಗಳಲ್ಲೂ ಕೂಡ ಉಲ್ಲೇಖವಾಗಿದೆ.
ಶಂಬಲ ನಗರವು ಗಂಗಾ ನದಿಯ ಉಗಮ ಸ್ಥಾನದಲ್ಲೇ ಇದೆಯಂತ ಅಂದಾಜು ಮಾಡಲಾಗಿದೆ. ಈ ಕಾರಣದಿಂದಾಗಿಯೇ ಗಂಗಾ ಉಗಮ ಸ್ಥಳದಲ್ಲಿ ಅನೇಕ ಸಂಶೋಧನೆಗಳು ಕೂಡ ನಡೀತಾಗಿದೆ. ಅಷ್ಟೇ ಅಲ್ಲ, ಶಂಬಲ ನಗರದಲ್ಲಿ ಯುಗಯುಗಗಳಿಂದಲೂ ಸಾಧುಗಳು, ಸನ್ಯಾಸಿಗಳು, ದಿವ್ಯಾತ್ಮರು ಇದ್ದಾರೆ. ಅವರೆಲ್ಲರೂ ಶಾಂತ ಚಿತ್ತದಿಂದ ಜಗತ್ತನ್ನ ನಡೆಸ್ತಿದ್ದಾರೆ ಅಂತ ಹೇಳಲಾಗತ್ತೆ. ಈ ನಗರಕ್ಕೆ ಹೋದ್ರೆ ನಮಗೆ ಹಸಿವು, ಬಾಯಾರಿಕೆ ಯಾವುದು ಕೂಡ ಕಾಡೋದಿಲ್ಲ, ರೋಗ ರುಜಿನ ಸುಳಿಯೋದಿಲ್ಲ, ಹಾಗೆಯೇ ಮುಪ್ಪಾಗೋದು ಕೂಡ ಇಲ್ವಂತೆ. ಇನ್ನು ಇಲ್ಲೇ ಸಾಧುಗಳು ವಾಸವಾಗಿದ್ದಾರೆ ಅಂತ ನಂಬಲಾಗಿದೆ. ಶಂಬಲ ಪದದ ಅರ್ಥ ಶಾಂತಿನಗರ. ಅಘೋರಿಗಳು, ಸಾಧುಗಳು, ನಾಗಾ ಸಾಧುಗಳು ಇದ್ದಾರೆ. 12 ವರ್ಷದಲ್ಲಿ ಒಮ್ಮೆ ಮಾತ್ರ ಕುಂಭಮೇಳಕ್ಕೆ ಬಂದು ನಂತರ ಇದ್ದಕ್ಕಿದ್ದಂತೆ ಅಗೋಚರವಾಗ್ತಾರಲ್ಲ, ಅವರು ಎಲ್ಲಿ ಹೋಗ್ತಾರೆ, ಹೇಗೆ ಜೀವನ ನಡೆಸ್ತಾರೆ ಎನ್ನುವುದು ಆಗಾಗ ಚರ್ಚೆಯಾಗುವಂತಹ ವಿಚಾರ. ಆದರೆ ಅಚ್ಚರಿ ಏನಂತಂದ್ರೆ, ಕೆಲವೊಂದು ಬೌದ್ಧ ಗ್ರಂಥಗಳಲ್ಲಿ, ಹಿಂದೂ ಪುರಾಣ ಪುಸ್ತಕಗಳಲ್ಲಿ ಒಂದು ನಗರ ಇದೆ, ಶಂಬಲದಿಂದ ಕಲ್ಕಿ ಹುಟ್ಟುವುದು ಎಂಬುದಾಗಿ ಉಲ್ಲೇಖ ಮಾಡಲಾಗಿದೆ. ಈ ಅಘೋರಿಗಳು, ನಾಗಾಸಾಧುಗಳು ಇದೇ ನಗರದಿಂದ ಬರ್ತಾರೆ, ಇದೇ ನಗರದಿಂದ ಹೋಗ್ತಾರೆ. ಅದಕ್ಕಾಗಿಯೇ ಅಘೋರಿಗಳು, ನಾಗಾಸಾಧುಗಳನ್ನ ಕಂಡ್ರೆ ಕೈ ಮುಗಿದು ಅವರ ಆಶೀರ್ವಾದ ಪಡೀರಿ ಅಂತ ಯಾಕೆ ಹೇಳೋದು, ಇದಕ್ಕೆ ಹೇಳೋದು. ಸೊ ನೀವು ಕೂಡ ಅಘೋರಿಗಳನ್ನ ಕಂಡ್ರೆ ಕೈ ಮುಗಿದು ಅವರ ಆಶೀರ್ವಾದ ತೆಗೆದುಕೊಳ್ಳಿ. ಇನ್ನು ಥೋದಯಗದಲ್ಲಿ 1985 ಕಾಲಚಕ್ರ ದೀಕ್ಷೆಯ ಸಮಯದಲ್ಲಿ 14ನೇ ದಲೈಲಾಮಾ ಶಂಬ ಅನ್ನೋದು ಸಾಮಾನ್ಯ ನಗರ ಅಲ್ಲ ಅನ್ನೋದಾಗಿ ಹೇಳಿದ್ರಂತೆ. ಮಂಗೋಲಿಯಾದ ಪಠ್ಯ ಪ್ರಕಾರ ಶಂಬಲಕ್ಕೆ ಒಂದು ನಿಗೂಢ ದಾರಿಯಿದೆ ಅಂತ ಹೇಳಿದ್ರು. ತನಿಖೆ ಕೂಡ ನಡೀತಾ ಇದೆ. ಅಡಾಲ್ಫ್ ಹಿಟ್ಲರ್ ಕೂಡ ಇದಕ್ಕಾಗಿ ತಡಕಾಡಿದ್ದ. ಇನ್ನು ಈ ಸ್ಥಳವನ್ನ ಯಾರಾದ್ರೂ ನೋಡಿದ್ದಾರಾ ಅನ್ನೋದಕ್ಕೂ ಕೂಡ ಉತ್ತರ ಇದೆ. ಸ್ಕಾಟ್ಸ್ ಪಾತ್ ಆಫ್ ವಾರಿಯರ್ಸ್ ಸ್ಕೈ ಡ್ರಾಮಾ ಎಂಬ ಪುಸ್ತಕದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದರ ಹೊರತಾಗಿ ಯಾರಾದ್ರೂ ನೋಡಿದ್ದಾರಾ? ಹೌದು, ಮಾರ್ಕೋ ಪೋಲೋ ಎಂಬಾತ 1254ರಲ್ಲಿ ಇಟಲಿಯಲ್ಲಿ ಹುಟ್ಟಿದಾತ ತನ್ನ ತಂದೆಯ ಜೊತೆ ಸೇರ್ಕೊಂಡು ಮಾರಾಟಕ್ಕೆ ದೇಶ ದೇಶ ಸುತ್ತಾ ಇದ್ದಂತೆ. ಆ ಸಮಯದಲ್ಲಿ ಹಿಮಾಲಯದ ತಪ್ಪಲಿನಲ್ಲೂ ಕೂಡ ನಡೆದಾಡಿದ್ದ. 1271ನೇ ಇಸವಿಯಿಂದ 1295ರವರೆಗೆ ಏಷ್ಯಾ ಪೂರ್ತಿ ಓಡಾಡಿದ್ದ. ಅಂಥ ಸಂದರ್ಭದಲ್ಲಿ ಇಟಲಿಗೆ ವಾಪಸ್ಸಾಗುವ ಸಂದರ್ಭದಲ್ಲಿ ಒಂದು ಭವ್ಯವಾದ ನಗರವನ್ನ ಆತ ನೋಡಿದ್ದಂತೆ. ವಾಪಸ್ಸಾಗೋ ಸಮಯಕ್ಕೆ ಆತನ ರಾಜ್ಯದ ಸೈನಿಕರು ತಮ್ಮಲ್ಲೇ ತಾವು ಹೊಡೆದಾಡಿಕೊಂಡು ಪ್ರಾಣ ಬಿಟ್ರಂತೆ. ಹೀಗಂತ ಆ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ಇನ್ನು ಶಂಬಲ ನಗರದ ಬಗ್ಗೆ ರಾಮಾಯಣದಲ್ಲೂ ಉಲ್ಲೇಖ ಮಾಡಲಾಗಿದೆ. ವಿಶ್ವಾಮಿತ್ರ ಮುನಿಗಳು ರಾಮ ಲಕ್ಷ್ಮಣರನ್ನ ಕರೆದುಕೊಂಡು ಸಿದ್ಧಾಶ್ರಮದತ್ತ ಹೆಜ್ಜೆ ಹಾಕ್ತಾರೆ. ಅದು ಕೂಡ ಶಂಬಲದಲ್ಲೇ ಇದೆಯಂತೆ. ಅಷ್ಟೇ ಅಲ್ಲ, ಭಾಗವತ ಗೀತೆಯಲ್ಲೂ ಶಂಬಲ ನಗರದ ಉಲ್ಲೇಖ ಮಾಡಲಾಗಿದೆ. ಇನ್ನು ಕಲ್ಕಿ ಪುರಾಣದ 2ನೇ ಅಧ್ಯಾಯದಲ್ಲೂ ಶಂಬಲ ನಗರದ ಕುರಿತಾಗಿ ಹೇಳಲಾಗಿದೆ. ಇನ್ನು ಹಿಟ್ಲರ್ನನ್ನು ಕೂಡ ಕಾಡಿತು ಈ ಶಂಬಲ ನಗರ. 2ನೇ ಮಹಾಯುದ್ಧದ ಸಮಯದಲ್ಲಿ ಹಿಟ್ಲರ್ಗೆ ಆ ನಿಗೂಢ ಸತ್ಯವೊಂದು ಗೊತ್ತಾಗತ್ತೆ. ಆತ ತನ್ನ ಸೈನಿಕರಿಗೆ ವಿಜ್ಞಾನಿಗಳಲ್ಲಿ ಇನ್ನಷ್ಟು ಶಕ್ತಿ ಬರುವ ಗುಳಿಗೆಗಳನ್ನ ತಯಾರಿಸುವಂತೆ ಹಿಂಸೆ ಕೊಡ್ತಿದ್ದಂತೆ. ಅದರ ಜೊತೆ ಹಿಟ್ಲರ್ ಹಿಂದೂ ಪುರಾಣಗಳನ್ನ ಬಹುವಾಗಿ ಓದುತ್ತಾ ಇದ್ದ. ಆ ಸಂದರ್ಭದಲ್ಲಿ ಆತನಿಗೆ ಶಾಂಬಲ ಕುರಿತಾದ ಮಾಹಿತಿ ಸಿಗತ್ತೆ. ತಕ್ಷಣ ಆತ ಆ ನಗರದ ಹುಡುಕಾಟಕ್ಕಾಗಿ ಒಂದು ತಂಡವನ್ನ ನಿರ್ಮಾಣ ಮಾಡಿ ಅವರನ್ನ ಹಿಮಾಲಯದ ತಪ್ಪಲಿಗೆ ಕಳುಹಿಸಿದಾಗ ಅವರಿಗೆ ಸಾಧು ಒಬ್ಬ ಎದುರಾಗಿ ಆ ಸ್ಥಳ ಪಾಪ ಮಾಡಿದವ್ರಿಗೆ ಯಾವತ್ತೂ ಸಿಗೋದಿಲ್ಲ ಅಂತ ಹೇಳಿ ಕಳಿಸ್ತಾನಂತೆ. ಹಾಗೆಯೇ ಈ ಹುಡುಕಾಟ 1938ರಿಂದ 1939ರವರೆಗೆ ನಿರಂತರವಾಗಿ ನಡೀತಾ ಇತ್ತು. ಆದರೆ ತಂತ್ರಜ್ಞಾನ ಅದೆಷ್ಟೇ ಮುಂದುವರೆದ್ರೂ, ಜಗತ್ತು ಆಧುನಿಕತೆಗೆ ಕರೆದುಕೊಂಡು ಹೋದ್ರೂ ಕೂಡ ಇದುವರೆಗೂ ಗೂಗಲ್ ಮ್ಯಾಪ್ನಲ್ಲೂ ಕೂಡ ಹುಡುಕಾಡಿದ್ರೂ ಸಿಗದಂತಹ ನಿಗೂಢ ನಗರ ಅಂದ್ರೆ ಅದು ಶಂಬಲ ನಗರ ಮಾತ್ರ. ಹಾಗಂತ ಈ ನಗರ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಈ ನಗರದ ಕುರಿತಾಗಿ ಪುರಾಣ ಇತಿಹಾಸಗಳಲ್ಲಿ ನಿರಂತರ ಉಲ್ಲೇಖವನ್ನ ಮಾಡಲಾಗಿದೆ. ಅದೆಷ್ಟೋ ಸಂಗತಿಗಳು ಇನ್ನೂ ಕೂಡ ನಡೆಯುತ್ತಲೇ ಇವೆ ಅನ್ನೋದೇ ವಿಪರ್ಯಾಸ. ಇನ್ನು ಶಂಬಲ ನಗರದ ಬಗ್ಗೆ ನಾವು ಟಿಬೇಟ್ ಮತ್ತು ಭಾರತದ ಗಡಿಯಲ್ಲಿ ಕಾಣ್ತೇವೆ. ಅದೆಷ್ಟೋ ಸೈನಿಕರು ಮತ್ತು ಜನರು ಶಂಬಲ ನಗರದ ವಾಹನಗಳನ್ನ ನೋಡಿದಾರಂತೆ. ಇನ್ನು ಶಂಬಲ ನಗರದಲ್ಲಿ ಈಗಾಗಲೇ ಅನೇಕ ಟೆಕ್ನಾಲಜಿಗಳು ಬಂದಿವೆಯಂತೆ. ಬೆಳಕಿನ ವೇಗದಷ್ಟು ವೇಗವಾಗಿ ಹೋಗುವಂತಹ ವಾಹನಗಳನ್ನ ಇಲ್ಲಿ ಕಂಡುಹಿಡಿದಿದ್ದಾರಂತೆ. ಆಗಾಗ ಟಿಬೇಟ್ ಮತ್ತು ಭಾರತದ ಗಡಿಯಲ್ಲಿ ಶಂಬಲ ನಗರದ ಸೈನಿಕರನ್ನ ನೋಡಿದ್ದಾಗಿ ಅನೇಕ ಸೈನಿಕರು, ಭಾರತೀಯ ಜನರು ಹೇಳುತ್ತಾರೆ. ಆಗಾಗ ಟಿಬೇಟ್ ಮತ್ತು ಹಿಮಾಲಯ ಪರ್ವತದಲ್ಲಿ ಇಂತಹ ವಿಚಿತ್ರ ಘಟನೆಗಳು ನಡೀತಾನೆ ಇರುತ್ತೆ. ಅಲ್ಲಿನ ಜನರಿಗೆ ಸಾವೇ ಅನ್ನೋದೇ ಇಲ್ಲವಂತೆ. ಅಲ್ಲಿನ ಜನರು ಯಾವಾಗಲೂ ಬದುಕೇ ಇರ್ತಾರಂತೆ. ಅಲ್ಲಿನ ಜನರು ಸರಿಸುಮಾರು 15ರಿಂದ 20 ಫೀಟ್ ಇದ್ದಾರಂತೆ. ಸುಖ, ಶಾಂತಿ, ನೆಮ್ಮದಿಯಿಂದ ಆರಾಮಾಗಿದ್ದಾರಂತೆ. ಅಲ್ಲಿನ ಜನರೇ ದೇವತೆಗಳಂತೆ.
ಕೈಲಾಸ ಪರ್ವತದಲ್ಲಿ ಅನೇಕ ವಿಚಿತ್ರ ಘಟನೆಗಳನ್ನ ನೋಡಿದಂತಹ ನಮ್ಮ ಭಾರತೀಯ ಸೈನಿಕರು ಅದರ ಬಗ್ಗೆ ಇನ್ವೆನ್ಷನ್ ಸಂಶೋಧನೆ ಮಾಡ್ತಿದ್ದಾರೆ. ಆದ್ರೆ ಯಾವುದೇ ಚೂರು ಮಾಹಿತಿ ಸಿಕ್ಕಿಲ್ಲ. ಇದೇ ಅಲ್ವಾ ನಮ್ಮ ಭಾರತದ ಸಂಸ್ಕೃತಿ, ಇದೇ ಅಲ್ವಾ ನಮ್ಮ ಹಿಂದೂ ಪುರಾಣದ ಸಂಸ್ಕೃತಿ. ಹೇಗನಿಸ್ತು ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.